ಎಲ್ರಿಗೂ ನಮಸ್ಕಾರ. ಇಂದು ದಿನವೂ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ರಾತ್ರಿ ಎಲ್ಲ ಚೆನ್ನಾಗಿದ್ದೀನಿ, ಆದರೆ ಬೆಳಗ್ಗೆ ನನಗೆ ತುಂಬ ಕೋಪ ಬರ್ತಾ ಇದೆ, ಅಥವಾ ನನಗೆ ಚಿಂತೆ, ಭಯ, ಉದ್ವೇಗಗಳು, ಬೇಡವಾದಂತಹ ವಿಚಾರಗಳು ಕಾಡೋದಕ್ಕೆ ಪ್ರಾರಂಭ ಆಗಿದೆ. ಯಾಕೆ? ನಿನ್ನೆ ಎಲ್ಲ ಚೆನ್ನಾಗಿದ್ದೆ, ರಾತ್ರಿ ಎಲ್ಲ ಚೆನ್ನಾಗಿದ್ದೆ, ಅಥವಾ ಬೆಳಗ್ಗೆ ಎಲ್ಲ ಚೆನ್ನಾಗಿದ್ದೆ, ಇದ್ದಕ್ಕಿದ್ದಂತೆ ಇದು ಎಲ್ಲಿಂದ ಬಂತು ಹಾಗಾದರೆ ಈ ವಿಚಾರ? ಅಥವಾ ಬೇಡವಾದಂತಹ ಯಾವುದೋ ಒಂದು ಹಳೆಯ ಮಾತುಗಳು, ಯಾವುದೋ ವ್ಯಕ್ತಿಯ ಜೊತೆಗೆ ನಡೆದುಕೊಂಡಂತಹ ರೀತಿಗಳು, ಇವೆಲ್ಲ ನನಗೆ ಇದ್ದಕ್ಕಿದ್ದಂತೆ ಯಾಕೆ ಕಾಡೋದಕ್ಕೆ ಪ್ರಾರಂಭ ಆಗಿದೆ ಅಂತ ಅನ್ನಿಸ್ಬೋದು. ಎಲ್ಲವೂ ಚೆನ್ನಾಗಿದ್ದಾಗ ಈ ರೀತಿಯ ವಿಚಾರಗಳು ಬರ್ತಾ ಇದ್ದರೆ ಹಾಗಾದರೆ ಏನರ್ಥ? ಒಂದು ವೇಳೆ ಯಾರ್ದೋ ಜೊತೆಗೆ ಜಗಳ ಮಾಡ್ಕೊಂಡಿದ್ದೀವಿ, ಅಥವಾ ಯಾರ್ದೋ ಜೊತೆಗೆ ಬೇಸರ ಆಗಿದೆ, ಅಥವಾ ಏನೋ ಒಂದು ಮಾತು ಅಲ್ಲಿ ನಡೆದಿದೆ ಅಂತಂದಾಗ ಅದೇ ಥರದ ವಿಚಾರಗಳು ಬರೋದು, ಅಥವಾ ಏನೋ ಯೋಚನೆಗಳು ಬರೋದು ಸಹಜ. ಆದರೆ ಏನೂ ನಡೆದಿಲ್ಲ, ಏನೂ ಆಗಿಲ್ಲ, ಆದರೆ ಈ ಥರ ಕೆಲವೊಂದು ವಿಚಾರಗಳು ಅಥವಾ ಹಳೆಯದಾದಂಥ ಯಾವುದೋ ಹೆವಿ ಮೆಮೊರೀಸ್ ಅಥವಾ ನಮ್ಮ ಒಂದು ಸ್ಮರಣೆಯಲ್ಲಿ ಅದು ಯಾವತ್ತೂ ಸಹಿತವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಯಾವುದೋ ವ್ಯಕ್ತಿ ಜೊತೆಗಿನ ಯಾವುದೋ ಒಂದು ನಡವಳಿಕೆ ಅಥವಾ ಏನೋ ಒಂದು ಹೆಚ್ಚು ಕಡಿಮೆ ಆಗಿರೋದಿರ್ಬೋದು. ಈ ರೀತಿಯದ್ದು ಎಷ್ಟೋ ದಿನಗಳವರೆಗೆ ಅದು ಬಂದೇ ಇರಲ್ಲ ತಲೆಯಲ್ಲಿ, ಆದರೆ ಇದ್ದಕ್ಕಿದ್ದಂತೆ ಪ್ರಾರಂಭ ಆಗಿರುತ್ತೆ. ಹಾಗಾದರೆ ಅಥವಾ ಇದ್ದಕ್ಕಿದ್ದಂತೆ ತುಂಬ ತಲೆನೋವು ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಒಂಥರ ಏನೋ ಇರಿಟೇಟ್ ಆಗ್ತಾ ಇದೆ ನನಗೆ, ಈ ರೀತಿಯದ್ದು. ಅಂದರೆ ಎಲ್ಲ ಚೆನ್ನಾಗಿದೆ, ನನಗೇನು ಬಿಸಿಲಲ್ಲಿ ಹೋಗಿಲ್ಲ, ಅಥವಾ ಏನೋ ಒಂದು ಕೋಲ್ಡ್ ಆಗಿಲ್ಲ, ಅಥವಾ ಕೋಲ್ಡ್ ಆಗಿರೋ ತಿಂದಿಲ್ಲ, ಅಂದರೆ ತಲೆನೋವು ಬರುವಂಥದ್ದು ಏನೂ ಇಲ್ಲ, ಆದರೆ ಇದ್ದಕ್ಕಿದ್ದಂತೆ ತಲೆನೋವು ಪ್ರಾರಂಭ ಆಗಿದೆ. ಈ ರೀತಿ ಸಡನ್ನಾಗಿ ಬರ್ತಕ್ಕಂತಹ ಯಾವುದೋ ಒಂದು ನಕಾರಾತ್ಮಕ ವಿಚಾರಗಳು ಅಥವಾ ತಲೆನೋವು, ಬೇಸರ, ಉದ್ವೇಗ, ಇವೆಲ್ಲದಕ್ಕೆ ಹಾಗಾದರೆ ಕಾರಣ ಏನು? ಇದಕ್ಕೆ ಮುಖ್ಯವಾಗಿ ಕಾರಣ ಎನರ್ಜಿ ಕಾರ್ಡ್ಗಳು. ಹಾಗಾದರೆ ಎನರ್ಜಿ ಕಾರ್ಡ್ ಅಂತಂದರೆ ಏನು? ಹಾಗಂದರೆ ಏನು? ಅದು ನಾವು ದಿನನಿತ್ಯದಲ್ಲಿ ಎಷ್ಟೋ ಒಂದು ವ್ಯಕ್ತಿಗಳ ಸಂಪರ್ಕದಲ್ಲಿ ಬರ್ತೇವೆ. ನಮಗೆ ಕೆಲವು ವ್ಯಕ್ತಿಗಳು ಗೊತ್ತಿರ್ಬೋದು, ಕೆಲವು ವ್ಯಕ್ತಿಗಳು ನಮಗೆ ಗೊತ್ತಿಲ್ಲದೆ ಇರ್ಬೋದು, ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ನಮಗೆ ಗೊತ್ತಿರಲ್ಲ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ಈ ರೀತಿ, ಅಥವಾ ನಾವು ಎಷ್ಟೋ ವ್ಯಕ್ತಿಗಳ ಜೊತೆ ನಾವೇ ಪರಿಚಯ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅಥವಾ ಪರಿಚಯ ಇಲ್ಲದವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಈ ರೀತಿ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿರ್ಬೋದು. ಆಗ ಸೂಕ್ಷ್ಮವಾಗಿ ಒಂದು ಕಾರ್ಡ್ಗಳು, ಅಂದರೆ ಶಕ್ತಿ ಒಂದು ಕಾರ್ಡ್ ಥರ ಕನೆಕ್ಟ್ ಆಗುತ್ತೆ. ಅಂದರೆ ಒಂದು ಹಗ್ಗದ ಥರ ಅನ್ಬೋದು, ಅಥವಾ ಒಂದು ಕಬ್ಬಿಣದ ರಾಡ್ ಥರ ಅನ್ಬೋದು. ಈ ರೀತಿ ಶಕ್ತಿಯ ಒಂದು ಸೂಕ್ಷ್ಮ ಎಳೆ ವ್ಯಕ್ತಿಗಳ ಜೊತೆಗೆ ನಮ್ಮ ಜೊತೆಗೆ ಏನಾಗ್ಬಿಡುತ್ತೆ, ಸಂಬಂಧವನ್ನು ಹೊಂದುತ್ತವೆ. ಇವುಗಳು ನಾವು ಕಣ್ಣಿನಿಂದ ಕಾಣೋದಕ್ಕೆ ಸಾಧ್ಯ ಇಲ್ಲ, ಆದರೆ ಇದನ್ನು ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್ಗಳಲ್ಲಿ ಸ್ಪಷ್ಟವಾಗಿ ಈ ಒಂದು ಎನರ್ಜಿ ಕಾರ್ಡ್ಗಳನ್ನ ಅನುಭವ ಮಾಡಿಸಲಾಗುತ್ತೆ, ಅಥವಾ ಅದನ್ನು ಅನುಭವಕ್ಕೆ ತಗೊಂಡು ಬರ್ಬೋದು. ಯಾವ ಥರ ಇರುತ್ತೆ, ಹೇಗಿರುತ್ತೆ, ಅದು ಎಷ್ಟರ ಮಟ್ಟಿಗಿರುತ್ತೆ, ಅದರ ಪ್ರಖರತೆ ಎಷ್ಟಿದೆ, ತೀವ್ರತೆ ಎಷ್ಟಿದೆ ಅನ್ನೋದನ್ನೆಲ್ಲ. ಆದರೆ ನಾನು ರೇಖೆನೇ ಕಲ್ತಿಲ್ಲ, ಅಥವಾ ಪ್ರಾಣಿಕ್ ಹೀಲಿಂಗ್ ನಾನು ಕಲ್ತಿಲ್ಲ, ಆದರೆ ನನಗೆ ಈ ರೀತಿಯದಾದಂತಹ ಹಲವಾರು ಸಮಸ್ಯೆಗಳನ್ನು ನಾನು ಎದುರಿಸ್ತಾ ಇದ್ದೀನಿ, ಅಥವಾ ದಿನನಿತ್ಯ ಎದುರಿಸ್ತಾ ಇಲ್ಲ, ಆದರೆ ಎಷ್ಟೋ ದಿನ ಆ ಥರ ನನಗೆ ಇದ್ದಕ್ಕಿದ್ದಂತೆ ಮೂಡ್ ಆಫ್ ಆಗೋದು, ಇದ್ದಕ್ಕಿದ್ದಂತೆ ಬೇಸರ ಆಗೋದು, ಆ ಥರದ್ದೆಲ್ಲ ಆಗ್ತಾ ಇದೆ ಅಂತಂದಾಗ ಇವುಗಳನ್ನು ಈಗ ಒಂದು ವೇಳೆ ತುಂಬ ಜನರ ಜೊತೆಗೆ ದಿನನಿತ್ಯ ಸಂಪರ್ಕ ಇರ್ತಾ ಇದ್ದಲ್ಲಿ, ಭಾಳ ಸಂಪರ್ಕ ಇದ್ದರೆ ಪ್ರತಿನಿತ್ಯ ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಅಥವಾ ಹೇಗೆ ಮಾಡ್ಕೋಬೇಕು ಅಂತ ಹೇಳುತ್ತೆ, ಒಂದು ವೇಳೆ ತುಂಬ ಅಂಥ ಜನರ ಸಂಪರ್ಕದಲ್ಲಿ ಇರಲ್ಲ, ಸ್ವಲ್ಪ ಏನೋ ಅಷ್ಟೇ ಮನೆಯವ್ರ ಜೊತೆ ಸ್ವಲ್ಪ, ಆಚೀಚೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಅಂತಂದಾಗ ಆಗ ಅವರು ವಾರಕ್ಕೊಮ್ಮೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗಾದರೆ ನಾನು ರೇಖಿ ಪ್ರಾಣಿಕ್ ಹೀಲಿಂಗನ್ನು ಕಲ್ತಿಲ್ಲ, ಆದರೆ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ ಹೀಲಿಂಗ್ ಕೋಡ್ಗಳ ಮುಖಾಂತರ ಇವುಗಳನ್ನು ಮಾಡ್ಕೋಬೋದು. ಅಂದರೆ ಈ ಎನರ್ಜಿ ಕಾರ್ಡ್ಗಳನ್ನ ಕಟ್ ಮಾಡ್ಕೋಬೋದು.
ತುಂಬ ನನಗೆ ಅವುಗಳಿಂದ ಡಿಸ್ಟರ್ಬ್ ಆಗ್ತಿದೆ. ರೇಖಿ ಪ್ರಾಣಿಕ್ ಹೀಲಿಂಗ್ಗಳಲ್ಲಿ ಏನಾಗುತ್ತೆ ಅಂದರೆ ತತ್ಕ್ಷಣವೇ ಆರಾಮವನ್ನು ಅನುಭವ ಮಾಡ್ತೇವೆ. ಎನರ್ಜಿ ಕಾರ್ಡ್ ಕಟ್ ಆದ ತಕ್ಷಣ ಒಂಥರ ಉತ್ತಮವಾದಂತಹ ನಿದ್ದೆ, ಮತ್ತು ಒಂಥರ ತುಂಬ ಭಾರ ಇಳ್ದಂಗೆ ರಿಲ್ಯಾಕ್ಸ್ ಆಗೋದು, ಮತ್ತು ಆ ವಿಚಾರ ಮತ್ತೆ ಕಾಡದೇ ಇರೋದು ಅಥವಾ ಆ ಥರ ಡಿಸ್ಟರ್ಬೆನ್ಸ್ ಆಗದೇ ಇರೋದು, ಚೆನ್ನಾಗಿ ಲವಲವಿಕೆಯಿಂದ ಇರೋದು, ಎನರ್ಜಿ ಬಂದ ಹಾಗೆ ಅನುಭವ ಆಗುತ್ತೆ. ಆದರೆ ಇಲ್ಲಿ ಅವುಗಳನ್ನು ಪ್ರಾಣಿಕ್ ಹೀಲಿಂಗ್ ಮುಖಾಂತರ ಅಥವಾ ರೇಖೆ ಮುಖಾಂತರ ಇಲ್ಲಿ ನಾವು ಮಾಡ್ತಾ ಇಲ್ಲ, ಅದಕ್ಕೆ ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ನಾನು ಅವುಗಳನ್ನು ಕಲ್ತಿಲ್ಲ, ಏನೂ ಮಾಡಿಲ್ಲ ಅಂತಂದಾಗಲೂ ಸಹ ಹೀಲಿಂಗ್ ಕೋಡ್ಗಳ ಮುಖಾಂತರ ನಾವು ಆ ರೀತಿ ಎನರ್ಜಿ ಕಾರ್ಡನ್ನು ಕಟ್ ಮಾಡ್ಕೋಬೋದು. ಹಾಗಾದರೆ ಆ ಹೀಲಿಂಗ್ ಕೋಡ್ ಯಾವುದು, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ನೋಡೋಣ. ಈಗ ಆ ಥರ ಒಂದು ಹೀಲಿಂಗ್ ಕೋಡ್ 2566218 ಇದು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ತಾವು ನೋಟ್ ಮಾಡ್ಕೋಬೋದು. 2566218. ಇನ್ನೊಂದು ಹೀಲಿಂಗ್ ಕೋಡ್ ಇದೆ 10635713 10635713. ಈ ಎರಡು ಹೀಲಿಂಗ್ ಕೋಡ್ ಏನಿದೆ, ಈ ಹೀಲಿಂಗ್ ಕೋಡ್ಗಳನ್ನ ಬ್ಲೂ ಕಲರ್ ಇಂಕ್ ಅಂದರೆ ಬ್ಲೂ ಕಲರ್ ಸ್ಕೆಚ್ ಪೆನ್ನಲ್ಲಾಗಲಿ ಅಥವಾ ಪೆನ್ನಲ್ಲಾಗಲಿ, ಅಥವಾ ನನ್ನ ಹತ್ರ ಬ್ಲೂ ಅವೈಲೇಬಲ್ ಇಲ್ಲ, ಬ್ಲ್ಯಾಕ್ ಇದೆ, ಸೊ ಬ್ಲೂ ಅಥವಾ ಬ್ಲ್ಯಾಕ್ ಬಳಸ್ಬೋದು. ಇದಕ್ಕೆ ಈ ರೀತಿ ಕಲರ್ನ ಪೆನ್ ಅಥವಾ ಸ್ಕೆಚ್ ಪೆನ್ನಲ್ಲಿ ನಮ್ಮ ರಿಸ್ಟಲ್ಲಿ ಅಂದರೆ ಈ ರಿಸ್ಟ್ ಮೇಲೆ ಬರ್ಕೋಬೋದು. ಇಲ್ಲಿ ವಾಚ್ ಕಟ್ಟುವಲ್ಲಿ ಮೇಲೆ ಒಂದು ಸಂಖ್ಯೆ ಬರ್ಕೊಳ್ತೀವಿ, ಫಸ್ಟ್ ಹೇಳಿರೋ ಸಂಖ್ಯೆ, ಇನ್ನೊಂದು ಸಂಖ್ಯೆಯನ್ನು ಅದರ ಕೆಳಗಡೆ ಬರ್ಕೊಳ್ತೀವಿ. ಈ ರೀತಿ ಬರ್ಕೊಳ್ತೀವಿ. ಇಲ್ಲ ಅಂತಂದರೆ ನನಗೆ ಅದರಲ್ಲಿ ಬರ್ಕೊಳ್ಳಲ್ಲ ಅಂತಂದರೆ ಎಡಗಡೆ ದೇಹದ ಭಾಗದಲ್ಲಿ ಎಲ್ಲಾದರೂ ಇದನ್ನು ಬರ್ಕೊಳ್ಬೋದು, ಕೈ ತೋಳಿನಲ್ಲಿ ಎಲ್ಲಾದರೂ ಬರ್ಕೋಬೋದು, ಎಡಗಡೆ ದೇಹದ ಭಾಗದಲ್ಲಿ. ಕೆಲವರಿಗೆ ಓಕೆ ನಾನು ಇದನ್ನು ಬರ್ಕೊಳ್ತೀನಿ ರಿಸ್ಟಲ್ಲಿ ಅಂತಂದರೆ ಬರ್ಕೋಬೋದು. ಇದನ್ನು ಪ್ರತಿನಿತ್ಯ ಬರ್ಕೋಬೇಕು. ಇದನ್ನು ಬರ್ಕೊಳ್ಳುವಾಗ ಫಸ್ಟ್ ಒಂದು ಸಂಕಲ್ಪವನ್ನು ಮಾಡಬೇಕು. ಅಂದರೆ ಒಂದು ಸಾರಿ ಬರ್ಕೊಂಡ್ರೆ ಒಂದು ದಿನ ಇರುತ್ತೆ. ಹಾಗೆ ಫಸ್ಟು ಬರ್ಕೊಳ್ಳುವಾಗ ಒಂದು ಸಂಕಲ್ಪ ಮಾಡಬೇಕು. ನನ್ನ ಎಲ್ಲ ಒಂದು ಏನೆಲ್ಲ ಹಳೆಯದಾದಂತಹ ಈ ಥರ ಕೊಡ್ಗಳು ಕನೆಕ್ಟ್ ಆಗಿದೆ ಯಾರ್ಯಾರ ಜೊತೆಗೆ, ಅಂದರೆ ಬೇಡದೇ ಇರುವಂಥದ್ದು ಅದೆಲ್ಲವೂ ಸಹಿತ ಕಟ್ಟಾಗಿ ಹೋಗಲಿ ಅಂತಕ್ಕಂಥದ್ದನ್ನು ಒಂದು ಸಂಕಲ್ಪ ಮಾಡಬೇಕು. ಮತ್ತು ಇದನ್ನು ಏನು ಕೋಡ್ ಬರ್ಕೊಳ್ತೀವಿ ಆಗ ಅದನ್ನು ಹೇಳ್ತಕ್ಕಂಥದ್ದು, ಬರೆಯುವಾಗಲೂ ಸಹ ಹೇಳ್ತಕ್ಕಂಥದ್ದು ಅವಶ್ಯ. ಅದನ್ನು ಹೇಗೆ ಹೇಳಬೇಕಾಗಾದ್ರೆ 2566218 10635713 ಈ ರೀತಿ ಸಿಂಗಲ್ ಆಗಿ ಹೇಳಬೇಕು, ಡಬಲ್ ಆಗಿ ಹೇಳಂಗಿಲ್ಲ. ಅಂದರೆ 13 ಅಥವಾ 13 ಈ ಥರ ಹೇಳಂಗಿಲ್ಲ, ಸಿಂಗಲ್ ಆಗಿಯೇ ಹೇಳಬೇಕು. ಇದನ್ನು 11 ಬಾರಿ ರಿಪೀಟ್ ಮಾಡಬೇಕು. ಒಂದು ಸಂಖ್ಯೆಯನ್ನು ಫುಲ್ ಸಂಖ್ಯೆಯನ್ನು 11 ಬಾರಿ ರಿಪೀಟ್ ಮಾಡಬೇಕು, ಮತ್ತು ಇನ್ನೊಂದು ಸಂಖ್ಯೆಯನ್ನು 11 ಬಾರಿ ರಿಪೀಟ್ ಮಾಡಬೇಕು. ಫಸ್ಟು ಸಂಕಲ್ಪ ಮಾಡ್ತೀವಿ ಎಲ್ಲ ಈ ಥರ ಕಟ್ಟಾಗೋಗ್ಲಿ ಅಂತ, ಆ ನಂತರ ಇದನ್ನು ಬರೀತೀವಿ. ಬರೆಯುವಾಗ ಹೇಳ್ತೀವಿ ಎಷ್ಟು ಬಾರಿ, 11 ಬಾರಿ. ಆಮೇಲೆ ಇನ್ನೊಂದು ಸಂಖ್ಯೆಯನ್ನು ಬರಿತೀವಿ, ಅದನ್ನು 11 ಬಾರಿ ಹೇಳ್ತೀವಿ. ಈ ರೀತಿ ಪ್ರತಿನಿತ್ಯ ಮಾಡ್ತಾ ಹೋಗಬೇಕು, ಒಂದು ಸರಿಯಾದ ರಿಲ್ಯಾಕ್ಸ್ ಆಗೋವರೆಗೆ, ಫೀಲ್ ಆಗೋವರೆಗೆ. ಇಲ್ಲ ನನಗಾಯಿತು ಅಂತಂದರೆ ಮತ್ತೆ ನೆಕ್ಸ್ಟು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾವಾಗ ಆ ರೀತಿ ಅನಿಸುತ್ತೋ ಮಾಡ್ಕೋಬೋದು. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಒಂದೊಂದು ವಾರದವರೆಗೆ ಬೇಕಾಗ್ಬೋದು, ಆಗ ಅವರು ಒಂದು ವಾರದವರೆಗೆ ಬರ್ಕೊಳ್ಬೋದು. ಇದು ಅವರವರಿಗೆ ಸಂಬಂಧಪಟ್ಟಿದ್ದು, ಇಷ್ಟೇ ದಿನ ಮಾಡಬೇಕು ಅಂತಲ್ಲ, ಆ ಥರ ರಿಲ್ಯಾಕ್ಸ್ ಆಗೋವರೆಗೆ, ಒಂದು ಒಳ್ಳೆ ರೀತಿ ಫೀಲ್ ಆಗೋವರೆಗೆ ಬರ್ಕೊಳ್ಬೋದು. ಈ ರೀತಿ ನಾವು ಎನರ್ಜಿ ಕಾರ್ಡ್ಗಳನ್ನ ಕಟ್ ಮಾಡ್ಕೊಳ್ಳೋದನ್ನು ಹೀಲಿಂಗ್ ಕೋಡ್ಗಳ ಮುಖಾಂತರ ನಾವು ಮಾಡ್ಕೋಬೋದು. ಇದನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ತಾ ಬಂದರೆ ನಾವು ಎಲ್ಲೋ ಬೇಡವಾದಂಥದ್ದನ್ನು ಕೆಲವೊಮ್ಮೆ ಹೊತ್ಕೊಂಡು ತಿರುಗ್ತಾ ಇರ್ತೀವಿ, ಬೇಡವಾದಂಥದ್ದನ್ನು ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ತಾ ಹೋದ ಹಾಗೆ ನಮಗೆ ಒಂದು ಏಕಾಗ್ರತೆ, ಒಂದು ಖುಷಿ ಅಥವಾ ಒಂದು ಉತ್ಸಾಹ, ಲವಲವಿಕೆ ಬರ್ತಾ ಹೋಗುತ್ತೆ. ಅದಕ್ಕೆ ನಾವಿದನ್ನು ದಿನನಿತ್ಯದಲ್ಲಿ
ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಹೋಗ್ಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.